ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನಕಲುಕೋ ಘಟನೆಯೊಂದು ನಡೆದಿದೆ. ಮಗಳ ಮದುವೆಗೆ ಒಂದು ದಿನ ಮೊದಲು ತಂದೆ ಮೃತಪಟ್ಟಿದ್ದಾರೆ. ಚಿತಾಗಾರದಲ್ಲಿ ಅಪ್ಪನ ಶವ ಇದ್ರೆ ಮದುವೆ ಮಂಟಪದಲ್ಲಿ ಮಗಳು. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಅಪ್ಪನ ಸಾವಿನ ವಿಷಯ ತಿಳಿಯದೆ ಮಗಳು ಮದುವೆಯಾಗಿದ್ದಾರೆ. ವಧುವಿನ ತಂದೆ 45 ವರ್ಷದ ಚಂದ್ರು ಮೃತಪಟ್ಟಂತ ದುರ್ದೈವಿ. ತರೀಕೆರೆಯಿಂದ ವಾಪಸ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಅಪಘಾತ ಆಗಿ ಚಂದ್ರು ಅವರು ಮೃತಪಟ್ಟಿದ್ದಾರೆ. ಚಂದ್ರು ಅವರು ಮೃತಪಟ್ಟಿದ್ದಾರೆ ಅನ್ನೋದು ಸಂಬಂಧಿಕರಿಗೆ ಗೊತ್ತಿತ್ತು. ಆದರೆ ಮದುವೆ ನಿಂತು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಮೃತದೇಹವನ್ನು ಮಾರ್ಚರಿಯಲ್ಲಿಟ್ಟು ಶವಾಗಾರದಲ್ಲಿಟ್ಟು ತಂದೆಗೆ ಆರೋಗ್ಯ ಸರಿ ಇಲ್ಲ, ಅವರು ಲಗ್ನ ಪತ್ರಿಕೆ ಕೊಡೋದರಲ್ಲಿ ಬ್ಯುಸಿಯಾಗಿದ್ದರು, ಅದಕ್ಕೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಸಂಬಂಧಿಕರು ಹೇಳಿ ಮದುವೆ ಮುಗಿಸಿದ್ದಾರೆ. ಸಂಬಂಧಿಕರು ಮಾಡಿರೋದು ತಪ್ಪಲ್ಲ. ಯಾಕಂತಂದರೆ ಮದುವೆ ನಿಂತು ಹೋಗುತ್ತೆ ಅನ್ನೋದು ಅವರಿಗೆ ಆತಂಕ ಇತ್ತು. ಮಗಳ ಮದುವೆ ನಿಂತು ಹೋಗುತ್ತೆ, ಯಾಕಂತಂದರೆ ಚಂದ್ರು ಅವರ ಕನಸು ಇದ್ದಿದ್ದೇ ಮಗಳ ಮದುವೆ ಮಾಡಬೇಕು ಅನ್ನೋದು. ಸೊ ಆ ಕಾರಣಕ್ಕಾಗಿ ಮೃತದೇಹವನ್ನು ಇಟ್ಕೊಂಡೇ ಮದುವೆಯನ್ನು ಮಾಡಿ ಮುಗಿಸಿದ್ದಾರೆ. ಹೃದಯ ವಿದ್ರಾವಕ ಘಟನೆ ನಡೆದಿರೋದು ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿ. ಮಹಾರುದ್ರ, ವಿಪರ್ಯಾಸ ಅಂತ ಅನ್ಸುತ್ತೆ. ಖುಷಿಯಲ್ಲಿ ಮಗಳ ಮದುವೆಯಲ್ಲಿ ಭಾಗಿಯಾಗಬೇಕಾಗಿದ್ದವರು ಪಾಪ ಮಸಣ ಸೇರುವಂತ ಸ್ಥಿತಿ. ಹೌದು ರಕ್ಷತ್, ಏನಂದ್ರೆ ಮದುವೆಯ ಸಂಭ್ರಮದಲ್ಲಿ ಇರುವಂತ ಒಂದು ಕುಟುಂಬಕ್ಕೆ ಈಗ ಒಂದು ಆಘಾತ ಎದುರಾಗಿರುವಂತದ್ದು. ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪಟ್ಟಣದಲ್ಲಿ ನಡೆದಿರುವಂತದ್ದು. ಏನಂದ್ರೆ ಚಂದ್ರು ಈಗ ಒಂದು ಏನಂದ್ರೆ ಅಪಘಾತಕ್ಕೆ ಕಾರಣ ಆಗಿ ಈಗ ಡೆತ್ ಆಗಿದ್ದಾರೆ. ಈಗಾಗಲೇ ಏನಂದ್ರೆ ಅವರ ಮಗಳ ಒಂದು ಮದುವೆ ಒಂದು ನಿಶ್ಚಿತಾರ್ಥ ಆಗಿತ್ತು. ನಿನ್ನೆ ಏನಂದ್ರೆ ಆರಕ್ಷತೆ ಕಾರ್ಯಕ್ರಮ ಇತ್ತು. ಅದಕ್ಕಿಂತ ಮುಂಚೆ ಮುಂಚೆ ಅವರು ಒಂದು ಸಂಬಂಧಿಕರ ಮನೆಗೆ ಏನಂದ್ರೆ ಮಗಳಿಗೆ ಕರ್ಲಿಕ್ಕೆ ಒಂದು ಲಗ್ನ ಪತ್ರಿಕೆಯನ್ನ ಕರ್ಕೊಂಡು ಹೋಗ್ತದೆ. ಆ ಒಂದು ಸಂದರ್ಭದಲ್ಲಿ ಲಗ್ನ ಪತ್ರಿಕೆಯನ್ನ ಕೊಟ್ಟು ಬರುವಂತ ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಹುಲಿ ತಿಮ್ಲಾಪುರಕ್ಕೆ ಹೋಗಿ ಅವರ ಸಂಬಂಧಿಕರಿಗೆ ಒಂದು ಲಗ್ನ ಪತ್ರಿಕೆ ಕೊಟ್ಟು ವಾಪಸ್ ಬರಬೇಕಾದ್ರೆ ಏನಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಚಂದ್ರು ಅವರು ಅಲ್ಲಿ ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ. ಆದ್ರೆ ಈ ಮಾಹಿತಿಯನ್ನ ಅಲ್ಲಿನ ಒಂದು ಸಂಬಂಧಿಕರು ಮತ್ತೆ ಆತನ ಸ್ನೇಹಿತರು ಏನಂದ್ರೆ ಅವರಿಗೆ ಒಂದು ಹೇಳಿರೋದಿಲ್ಲ. ಯಾಕಂದ್ರೆ ಮಗಳ ಆರಕ್ಷತೆ ಇದೆ ಮತ್ತು ಇವತ್ತು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಏನಂದ್ರೆ ಅದನ್ನು ಮುಚ್ಚಿಡ್ತಾರೆ. ಆ ನಂತರ ಏನಂದ್ರೆ ಇವತ್ತು ಏನಂದ್ರೆ ಬೆಳಿಗ್ಗೆ ಒಂದು ಮದುವೆ ಕಾರ್ಯ ಆದ ನಂತರ ಏನಂದ್ರೆ ಆ ಸಂಬಂಧಿಕರಿಗೆ ಮತ್ತೆ ದೀಕ್ಷಿತವರ ತಾಯಿಗೆ ಒಂದು ವಿಷಯವನ್ನ ಮುಟ್ಟಿಸ್ತಾರೆ. ಆವಾಗ ಒಂದು ಆತಂಕ ಎದುರಾಗ್ತದೆ. ಒಂದು ದುಃಖದ ಮಡುವಿನಲ್ಲಿ ಆ ಇಡೀ ಕುಟುಂಬ ಈಗ ಇರುವಂತದ್ದು. ಏನಂದ್ರೆ ಆ ಮಗಳ ಮದುವೆಯನ್ನ ಕಣ್ತುಂಬ ನೋಡ್ಬೇಕು, ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ಕಳೆದ 1 ತಿಂಗಳಿಂದಲೂ ಕೂಡ ಅವರು ಓಡಾಟವನ್ನು ಮಾಡಿದ್ರು. ಆದ್ರೆ ಒಂದು ವಿಧಿಯ ಆಟನೇ ಬೇರೆ ಇತ್ತು. ಏನಂದ್ರೆ ಅಪಘಾತದಲ್ಲಿ ಈಗ ಸಾವಿಗೀಡಾಗಿದ್ದಾರೆ. ಈಗ ಮದುವೆಯೂ ಕೂಡ ಆಗಿದೆ. ಆದ್ರೆ ಈಗ ಸಂಬಂಧಿಕರು ಒಂದು ದುಃಖದ ಮಡುವಿನಲ್ಲೇ ಒಂದು ಇರುವಂತದ್ದು. ಈಗ ಒಂದು ರೀತಿ ಏನಂದ್ರೆ ಇಡೀ ಕುಟುಂಬದಲ್ಲಿ ಒಂದು ದುಃಖದ ಆತಂಕ ಎದುರಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮಹಾರುದ್ರ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.